ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿಯಾಲಜಿ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ 3ನೇ ಚಾಪ್ಟರ್ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಪಾಠದ ಒಂದು ಟಾಪಿಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದು ದಶಮಾಂಶ ಸ್ಥಾನ ಬೆಲೆ. ಇದ್ರ ಹಿಂದಿನ ಟಾಪಿಕ್ಸನ್ನು ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ, ಪ್ಲೀಸ್ ಹೋಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ದಶಮಾಂಶ ಸ್ಥಾನ ಬೆಲೆ ಏನಿದೆ ಅಂತ ನೋಡೋಣ. ಈಗ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕರೆಕ್ಟಾಗಿ ಅಳಿಬೇಕಂದ್ರೆ, ನಿಖರವಾಗಿ ಅದ್ರ ಬೆಲೆ ಬೇಕಂದರೆ, ಈಗ ಆಲ್ರೆಡಿ ನಾವು ಏನು ಕಲ್ತ್ಕೊಂಡ್ವಿ ಅಂದರೆ, ಒಂದು ಭಾಗವನ್ನು 10 ಸಣ್ಣ ಸಣ್ಣ ಸಮಭಾಗಗಳಾಗಿ ಅಂದರೆ 10ನೇ ಒಂದು ಭಾಗಗಳಾಗಿ ವಿಭಾಗಿಸಿದ್ವಿ. ಅದಾದಮೇಲೆ ಮತ್ತೆ 100ನೇ ಒಂದು ಭಾಗಗಳನ್ನು, ಒಂದು 10 ಭಾಗಗಳನ್ನು, 10ನೇ ಒಂದು ಭಾಗನ ಮತ್ತೆ 100 ಭಾಗಗಳಾಗಿ ನಾವು ವಿಭಜಿಸ್ತಾ ಹೋಗೋದನ್ನು ನೋಡಿದ್ವಿ. ಆವಾಗ ನಮಗೆ ಈ ಸಣ್ಣ ಭಾಗಗಳನ್ನು ಬಳಸ್ಕೊಂಡು ನಾವು ಒಂದು ವಸ್ತುವನ್ನು ಯಾವ ರೀತಿಯಾಗಿ ನಿಖರವಾಗಿ ಅಳಿಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಆದರೆ ನಾವು ಒಂದು ಮಾನವನ್ನು 4 ಸಮಭಾಗಗಳಾಗಿ ಅಥವಾ 5 ಸಮಭಾಗಗಳಾಗಿ, 8 ಸಮಭಾಗ ಅಥವಾ ಬೇರೆ ಯಾವುದೇ ಸಂಖ್ಯೆಯ ಸಮಭಾಗಗಳಾಗಿ ವಿಭಜಿಸಲು ಸಾಧ್ಯವಿಲ್ಲವೇ ಅಂತ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಸೊ ವಿಭಜಿಸಬಹುದಾ ಅಂತ ಕೇಳಿದ್ದಾರೆ. ಸಾಧ್ಯ ಇದೆ. ಸೊ ನಾವು ಇಲ್ಲಿ ಹೆಂಗೆ ಫಸ್ಟ್ ಹಿಂದೆಲ್ಲ ಏನು ಮಾಡಿದ್ವಿ, 10 ಸಮಭಾಗ ಮಾಡಿದ್ವಿ ಒಂದು ಮಾನವನ್ನು, ಅಂದರೆ ಇದರಲ್ಲಿ ನಡುವ 10 ಸಮಭಾಗ ಮಾಡಿದ್ವಿ, 100 ಸಮಭಾಗಗಳನ್ನು ಮಾಡಿದ್ವಿ. ಅದೇ ಥರ ನಾವು 4 ಸಮಭಾಗ ಮಾಡ್ಬೋದಾ? ಹೌದು ಮಾಡ್ಬೋದು. 5 ಮಾಡ್ಬೋದಾ? ಮಾಡ್ಬೋದು. 8 ಸಮಭಾಗ ಮಾಡ್ಬೋದಾ? ಮಾಡ್ಬೋದು. ಸೊ ಮತ್ತು 16 ಭಾಗ ಎಲ್ಲ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ನೋಡಿದರೆ, ಇಲ್ಲಿ ಒಂದು ಮಾನವನ್ನು 10 ಭಾಗನ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲೇನು ಮಾಡಿದ್ದಾರೆ ಇಲ್ಲಿ ನೋಡ್ರಿ, 1 ಭಾಗ, 2 ಭಾಗ, 3, 4, ಈ ಒಂದು ಮಾನವನ್ನು 4 ಭಾಗ ಮಾಡಿದ್ದಾರೆ. ಇದನ್ನು 10 ಭಾಗ. ಹಾಗಾದರೆ ಇಲ್ಲಿ 2 ಆದಮೇಲೆ ಮೊದಲನೇ ಲೈನ್ ಐತಲ್ಲ, ಇದನ್ನೇನಂತ ಕರಿತೀವಿ? 10ನೇಯ 1, ಆಮೇಲೆ 10ನೇಯ 2, 10ನೇಯ 3, 10ನೇಯ 4, 10ನೇಯ 5. ಹಾಗಾದರೆ ಈ ಪೆನ್ಸಿಲ್ನ ಉದ್ದ ಎಷ್ಟು ಬರ್ತದಂದ್ರೆ 2 ಮತ್ತು 10ನೇಯ 5 ಅಂತ ಹೇಳಿ ಬರಿಬಹುದು. ಇಲ್ಲಿ ಕೆಳಗೆ ಇತ್ತು ನೋಡ್ರಿ, ಇಲ್ಲಿ ಇದನ್ನೇನು ಮಾಡ್ಬೋದು? ಇದು 4 ಭಾಗ, ಇದು 4ನೇಯ 1 ಭಾಗ, 4ನೇಯ 2 ಭಾಗ, 4ನೇಯ 3 ಭಾಗ, ಇದು 4ನೇಯ 4 ಭಾಗ. ಹಾಗಾದರೆ ಪೆನ್ಸಿಲ್ನ ಉದ್ದ ಏನಂತ ಬರಿತೀವಿ ಇಲ್ಲಿ ಅಂತಂದ್ರೆ 2 ಮತ್ತು 4ನೇಯ 2 ಭಾಗ ಅಂತ ಹೇಳಿ ಬರಿಬಹುದು. ಇದನ್ನು ಇನ್ನೂ ಹೆಚ್ಚು ನಿಖರವಾಗಿ ನಾವು ಹೇಳಬೇಕು ಅಂತ ಏನಾದರೂ ಅಗತ್ಯ ಇದ್ದರೆ, ಪ್ರತಿಯೊಂದು ಭಾಗವನ್ನು, ಇದು 4ನೇ ಒಂದು ಭಾಗನ, ಈ 4 ಭಾಗಗಳನ್ನ ಇನ್ನೂ 4 ಭಾಗಗಳಾಗಿ ನಾವು ವಿಭಾಗಿಸ್ಬೋದು. ಅವಾಗ ಟೋಟಲ್ ಎಷ್ಟು ಭಾಗ ಆಗ್ತಾವೆ ನೋಡ್ರಿ, ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಟೋಟಲ್ 16 ಭಾಗ ಅದ್ವಾ. ಅದನ್ನೇ ಇಲ್ಲೇನು ಮಾಡಿದ್ದಾರೆ ತೋರಿಸಿದ್ದಾರೆ ಕೆಳಗಡೆ. ಓಕೆನಾ? ಇಲ್ಲಿ ಏನು ಮಾಡಿದ್ರೆ ತೋರಿಸ್ತಾರೆ. ಇಲ್ಲಿ ಪ್ರತಿಯೊಂದು 4ನೇ ಒಂದು ಭಾಗದಾಗ 4 ಭಾಗ ಮಾಡಿದರೆ ಒಂದೊಂದು ಭಾಗನೂ ಏನಾಗ್ತೈತಿ 16ನೇ ಒಂದು ಭಾಗ ಅಂತ ಹೇಳಿ ಅಳಿತೀವಿ. ಗೊತ್ತಾಯ್ತಾ? ಸೊ ಇದು 16 ಭಾಗ. ಇಲ್ಲಿ 4, 8, 12, ಇದು 13. ಸೊ ಈ ಪೆನ್ಸಿಲ್ನ ಉದ್ದ ಎಷ್ಟಾಗ್ತೈತಿ ಅಂತಂದರೆ, ಇಲ್ಲಿ ನೋಡಿದಾಗ 2 ಮತ್ತು 16ನೇಯ 13. ಓಕೆನಾ? ಸೊ ಇಲ್ಲಿ ಯಾಕೆ ಹಿಂಗೆ ಮಾಡ್ಯಾರ, ಯಾಕೆ 13 ಬಂತು ಅಂದ್ರೆ, ಇಲ್ಲಿ ಈ ಥರ ಸಣ್ಣ ಸಣ್ಣ ಭಾಗ ಇಲ್ಲಿ 4 ಮಾಡ್ಬೋದಿತ್ತು, ಇಲ್ಲಿ 8 ಆಗ್ತಿತ್ತು, ಇಲ್ಲಿ 12 ಆಗ್ತಿತ್ತು. ಸೊ ಇಲ್ಲಿ ನೆಕ್ಸ್ಟ್ ಬರೋ ಲೈನ ಯಾವುದು? 13. ಅದಕ್ಕೆ 16 ಭಾಗದಲ್ಲಿ 13 ಅನ್ನೋದ್ರದ್ದೊಂದು ಅಳತೆ ಬರ್ತಿತ್ತು. ಹಾಗಾದರೆ ಪ್ರತಿ ಬಾರಿ ಒಂದು ಮಾನವನ್ನು 10 ಭಾಗಗಳಾಗಿ ವಿಭಜಿಸುವುದು ಏಕೆ? ಈ ರೀತಿ ಇಲ್ಲಿ 4, 10, ಇಲ್ಲ ಆಮೇಲೆ ಇಲ್ಲಿ 16, 8 ಭಾಗ ಮಾಡೋದಿದ್ರೆ ಪ್ರತಿ ಬಾರಿ ಯಾಕೆ 10, 100, 1000 ಈ ಥರನ ಯಾಕೆ ನಾವು ವಿಭಜಿಸಿದ್ವಿ? ಪ್ರತಿಯೊಂದರಲ್ಲೂ ಮತ್ತು 10 ಭಾಗಗಳನ್ನು ಯಾಕೆ ವಿಭಜಿಸಿದ್ವಿ ಅಂತಂದರೆ, ಇದಕ್ಕೆ ಕಾರಣ ಏನಂದರೆ ಭಾರತೀಯ ಸ್ಥಾನ ಬೆಲೆ. ಈ ಒಂದು ಪದ್ಧತಿಯಲ್ಲಿ ನಂಬರ್ 10 ಅನ್ನೋದು ವಿಶೇಷ ಪಾತ್ರ ವಹಿಸ್ತಾ ಇತ್ತು. ಯಾಕೆ ಅಂತ ನೋಡೋಣ. ಇಲ್ಲಿ ಈಗ ಒಂದು ಎಕ್ಸಾಂಪಲ್, 281. ಇಲ್ಲಿ 2ರ ಸ್ಥಾನ ಬೆಲೆ ಏನು? 100. ಹೌದಾ? ಇದರ ಸ್ಥಾನ ಯಾವುದು? 100. ಇದು 8ರ ಸ್ಥಾನ 10, ಇದು 1ರ ಸ್ಥಾನ 1. ಸೊ ಇಲ್ಲಿ ಪ್ರತಿ ಸ್ಥಾನ ಏನಾಗಿದೆ, ಅದರ ಬಲಭಾಗದಲ್ಲಿರುವುದಕ್ಕಿಂತ 10 ಪಟ್ಟು ದೊಡ್ಡದು. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇದು ಬಿಡಿ ಸ್ಥಾನ, ಇದು 10, ಇದು 100, 1000, 10,000. 10 ಏನಾಗೈತಿ? 1ಕ್ಕಿಂತ 10 ಪಟ್ಟು ದೊಡ್ಡದ, ಆಮೇಲೆ ಇದು 10 ಪಟ್ಟು ದೊಡ್ಡದ, ಮತ್ತು ಇದು 10 ಪಟ್ಟು ದೊಡ್ಡದು, ಇದು 10 ಪಟ್ಟು ದೊಡ್ಡದು. ಅದಂಗೆ ನಾವು ಇಲ್ಲಿ ಬಲಗಡೆ ಹೋಗ್ತಾ ಹೋದಂಗೆ ಏನಾಗ್ತೈತಿ, 10,000
10ಕ್ಕಿಂತ ಏನಾಗ್ತೈತಿ, 10ರಿಂದ ಭಾಗ ಮಾಡಿದ್ರೆ 1000 ಬಂತು, ಮತ್ತು 10 ಭಾಗಗಳಾಗಿ ಮಾಡಿದಾಗ 100 ಬಂತು, ಮತ್ತು 10 ಭಾಗ ಮಾಡಿದಾಗ 10, ಮತ್ತು 10 ಮಾಡಿದಾಗ 1 ಬಂತು. ಸೊ ಏನಾಗ್ತೈತೆ, ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ? 1ನ್ನು 10 ಬಾರಿ ಮಾಡಿದ್ರೆ 10 10 ಬಂತು. ನೆಕ್ಸ್ಟ್ 10ನ್ನು 10 ಬಾರಿ ಮಾಡಿದ್ರೆ ಇಲ್ಲೇನಾಕೈತಿ, 1, ಇಲ್ಲೊಂದು 0, ಇಲ್ಲೊಂದು 0, 2 0, ಇಲ್ಲೇನಾಯಿತು 100 ಅಂತ ಬಂತು. ನೆಕ್ಸ್ಟ್ ಇಲ್ಲೇನು ಮಾಡ್ಬೋದು, ಈಗ ಇನ್ನೊಂದು 100ನ ಮತ್ತು ನಾವು 10ರ ಜೊತೆ ಗುಣಾಕಾರ ಮಾಡಿದಾಗ ಇಲ್ಲಿ 2 0, ಇಲ್ಲಿ 1 0 ಅಂದ್ರೆ 3 0 ಬಂತು. ಈಸಿಯಾಗಿ ನಮಗೇನು ಬಂದಿಲ್ಲ, 1000 ಅಂತ ಗೊತ್ತಾಗ್ಬಿಡ್ತು. ಅಂದರೆ ಇಲ್ಲಿ 10 ಅನ್ನೋ ನಂಬರಲ್ಲಿ 0 ಇರೋದ್ರಿಂದ ನಾವು ಈಸಿಯಾಗಿ ಗುಣಾಕಾರ ಮಾಡ್ಬೋದು, ಈಸಿಯಾಗಿ ಭಾಗಾಕಾರ ಮಾಡ್ಬೋದು. ಈಗ ಅದ ಇಲ್ಲಿ ನೋಡಿರಿ, 10,000 ಅಂತ ಐತಿ. ಹೌದಾ? 10,000ನ 10ರಿಂದ ಭಾಗಾಕಾರ ಮಾಡ್ಯಾರ. 1 0 1 0 ಕ್ಯಾನ್ಸಲ್ ಆಗಿಬಿಟ್ರೆ 1000 ಬಂತ. ಸೊ ಈಸಿಯಾಗಿ ಗೊತ್ತಾಗ್ಬಿಡ್ತು. ಅದೇ ನಾವು 4, 5, 16 ಅನ್ನೋ ನಂಬರ ತೊಗೊಂಡು ಹೋದರೆ ಅದ್ರ ಪಟ್ಟು ಜಾಸ್ತಿ ಆಗ್ತಾ ಹೋದಾಗ ನಮಗೆ ಉತ್ತರನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಲೆಕ್ಕವನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ದರಿಂದ ಈ 10 ಅನ್ನೋದು ತುಂಬ ಉಪಯೋಗ ಆಗಿದೆ. ಸೊ ಈ ಸಂಖ್ಯೆಗಳನ್ನು ಬರೆಯುವ ಪದ್ಧತಿಯನ್ನು ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳಿಗೆ ವಿಸ್ತರಿಸಲು ನಾವು ಒಂದನ್ನು 10 ಸಮಭಾಗಗಳಾಗಿ ವಿಭಜಿಸುತ್ತೇವೆ. ಓಕೆನಾ? ಸೊ ಒಂದು ಚಿಕ್ಕ ಪ್ರಮಾಣವನ್ನು ಇನ್ನೂ ಚಿಕ್ಕ ಪ್ರಮಾಣವಾಗಿ ವಿಭಜಿಸಬೇಕು. ಅಂದರೆ ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದ್ರದ್ದು ನಿಖರವಾದ ಬೆಲೆ ಈಗ ಇಲ್ಲಿ 2 3/4 ಅಂತ ಇದೆ. 2 ಮತ್ತು 4ನೇ 3 ಬಂದೈತೆ. ಇದ್ರ ಮುಂದೆ ಇಷ್ಟು ಏನಾಗೈತಿ, ಇದು ಪೆನ್ಸಿಲ್ ಮುಂದೆ ಬಂದಿದೆ, ಅಳತೆ ಇನ್ನೂ ದೊಡ್ಡದಾಗೈತಿ. ಸೊ ನಮ್ಗೆ ಈ ಒಂದು ಬೆಲೆನ ಹೇಳೋಕ್ಕಾಗಲ್ಲ, ಇನ್ನೂ ಒಂದು ಬೆಲೆ ಬೇಕು. ಸೊ ಈ ಬೆಲೆ ಬೇಕಾಗಿರೋದ್ರಿಂದ ನಾವೇನು ಮಾಡಿದ್ವಿ, ಇನ್ನೂ ಚಿಕ್ಕ ಭಾಗಗಳಾಗಿ ಮಾಡ್ಕೊಂಡ್ವಿ. ಅದೇ ಥರ ನಾವು ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು, ನಾವು ಇನ್ನೂ ನಿಖರವಾದ ಬೆಲೆ ಬೇಕಂದಾಗ 10 ಭಾಗಗಳನ್ನು ಮತ್ತು ಅದರೊಳಗೆ 10 ಭಾಗಗಳನ್ನು ಮಾಡ್ಕೊಂಡ್ವಿ. 10ನೇ 1 ಇರೋದನ್ನು ಅದರೊಳಗೆ ಮತ್ತು 10 ಭಾಗ ಮಾಡಿಕೊಂಡು 100 ಭಾಗಗಳಾಗಿ ವಿಭಜಿಸಿದ್ವಿ. ಹೌದಾ? ಸೊ ಅದನ್ನು ನಾವು ಚಿಕ್ಕ ಪ್ರಮಾಣಗಳನ್ನು ನೋಡ್ಕೊಳ್ಳೋಕ್ಕೆ ನಾವಿಲ್ಲಿ 10 ಸಮಭಾಗಗಳಾಗಿ ವಿಭಜಿಸ್ತೀವಿ. ಇದು ಏನನ್ನು ನೀಡುತ್ತದೆ ಅಂದರೆ, ಇದು 10ನೇ 1 ಭಾಗವನ್ನು ನೀಡ್ತಾಯಿದೆ. ಸೊ ಒಂದು ಮಾನವನ್ನು 10 ಭಾಗಗಳಾಗಿ ನಾವು ಮಾಡಿದಾಗ 10ನೇ 1 ಕೊಡುತ್ತೆ. ಅದನ್ನು ಮತ್ತೆ 10 ಭಾಗಗಳಾಗಿ ಮಾಡೋದ್ರಿಂದ ನಮಗೆ 100ನೇ 1 ಭಾಗ ದೊರೆಯುತ್ತೆ. ಇದು ಹೀಗೆ ಮುಂದುವರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಮಾನವನ್ನು 10 ಭಾಗಗಳಾಗಿ ಮಾಡಿದಾಗ 10ನೇ 1 ಸಿಗ್ತೈತಿ. ಮತ್ತು ಇದನ್ನು ನಾವು 10 ಭಾಗ ಮಾಡಿದ್ರೆ 100ನೇ 1 ಸಿಗುತ್ತೆ. ಇದನ್ನು ಡೈಗ್ರಾಮೆಟಿಕಲಾಗಿ ಹೇಳಬೇಕು ಅಂದರೆ, ಇದು ಒಂದು ಮಾನ ಐತಿ, ಇಲ್ಲಿ 0ದಿಂದ 1 ನಾವು ಇಲ್ಲಿ ಫಸ್ಟ್ ಏನು ಮಾಡಿದ್ರು ಅಂದಿದ್ದನ್ನ 10 ಭಾಗಗಳಾಗಿ ಮಾಡಿದ್ರು. 3 4 5 6 7 8 9 10 10 ಮಾನ ಮಾಡ್ಕೊಂಡ್ವಿ. ಆವಾಗ ಒಂದು ಮಾನವನ್ನು 10 ಭಾಗಗಳಾಗಿ ಭಾಗಿಸ್ಕೊಂಡಾಗ ಪ್ರತಿಯೊಂದು ಭಾಗ 10ನೇ 1 ಆಯಿತು. ಹೌದಾ? ಇದು ಪ್ರತಿಯೊಂದು ಭಾಗ ಇಲ್ಲೆಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಇನ್ನೂ ನಮಗೆ ನಿಖರವಾದ ಬೆಲೆ ಬೇಕಾಗಿರೋದ್ರಿಂದ ಇದರಲ್ಲೇ ನಾವೇನು ಮಾಡ್ಕೊಂಡ್ವಿ, ಮತ್ತು 10 ಭಾಗ ಮಾಡಿದ್ವಿ. ಸೊ ಅಂದರೆ 10ನೇ 1 ಭಾಗವನ್ನು ಮತ್ತು 10 ಭಾಗಗಳ ಮಾಡಿದಾಗ ಪ್ರತಿಯೊಂದು ಭಾಗ ಏನಾಯಿತು, 100ನೇ 1 ಆಗಿ ಬದಲಾವಣೆ ಆಯಿತು. ಅರ್ಥ ಆಯ್ತಾ ಈಗ? ಸೊ 10ನೇ 1 ಭಾಗವನ್ನು 10ರಿಂದ ಭಾಗ ಮಾಡಿದಾಗ 100ನೇ 1 ಸಿಗ್ತಾ ಹೋಯಿತು. ಇಲ್ಲಿ ಕ್ವಶನ್ ಏನಿದೆ ಅಂದರೆ, ಇಲ್ಲಿ ನಾವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದೇ? ಅಂದರೆ ಈ ಕಡೆ ನಾವು ಇನ್ನಷ್ಟು ವಿಸ್ತರಿಸಬಹುದಾ? ಈ ಕಡೆನೂ ನಾವು ವಿಸ್ತರಿಸಬಹುದು. ಇದಕ್ಕೆ ಇಂಟು 10 ಮಾಡ್ತಾ ಹೋದಾಗ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ಈ ಕಡೆ ವಿಸ್ತರಿಸಬಹುದಾ? ಓಕೆ, ಅಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, 100ನೇ 1 10 ಸಮಭಾಗಗಳಾಗಿ ವಿಭಜಿಸಿದಾಗ ಭಿನ್ನರಾಶಿ ಎಷ್ಟಾಗುತ್ತೆ? ಸೊ ಇದರ ಆನ್ಸರ್ 1. ಇಲ್ಲಿ ನೋಡಿರಿ, 100ನೇ 1 ನಾವು ಮತ್ತೆ 10 ಭಾಗಗಳಾಗಿ ಮಾಡಬೇಕು. ಆವಾಗ ನಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ, ಇಲ್ಲಿ ಭಾಗಾಕಾರ ಮಾಡಿದಾಗ 100ನೇ 1 ಮಾಡಿ ಗುಣಾಕಾರ ಮಾಡಿ 10 ಮೇಲೆ ಇದೆ ಅಂಶದಲ್ಲಿ, ಇದು ಗುಣಾಕಾರ ಆದಾಗ 10 ಕೆಳಗೆ ಬರುತ್ತೆ. ಅಂದರೆ ಇದರ ಅರ್ಥ ಏನು, 1/100 ಭಾಗಲೆ 10 ಅಂದಂಗೆ. ಇದು ಮೇಲ್ಗಡೆ ಹೋದಾಗ ಗುಣಾಕಾರವಾಗಿ ಅಂಶದಲ್ಲಿರೋ 10 ಛೇದಕ್ಕೆ ಬರ್ತೈತಿ. ಸೊ 1 1 1, 100 × 10 2 0 3 0. ಸೊ 3 0 ಬರೆದಾಗ ನಮಗಿಲ್ಲಿ ಏನಾಗ್ತೈತೆ ಅಂದರೆ, 100ನೇ 1 10 ಸಮಭಾಗಗಳಾಗಿ ವಿಭಜಿಸಿದಾಗ ಭಿನ್ನರಾಶಿ ಎಷ್ಟಾಗ್ತದೆ ಅಂದರೆ 1000ನೇ 1 ಭಾಗ. ಅಂದರೆ ಇಲ್ಲಿ ನಾವು ಇಲ್ಲೇನು ಮತ್ತು 100ನೇ 1 ಏನು ಮಾಡ್ಕೊಂಡಿದ್ವಲ್ಲ ಇಲ್ಲಿ ಪ್ರತಿಯೊಂದರಲ್ಲಿ, ಆ 100ನೇ 1 ನಾವು ಮತ್ತು 10 ಭಾಗಗಳಾಗಿ ಮಾಡಿದಾಗ ಟೋಟಲಾಗಿ ಎಷ್ಟು ಬರ್ತೈತಿ, 1000ನೇ 1 ಭಾಗ ಅಂತ
ಮಾಡ್ಬೋದು. ನಾವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದೇ? ಹೌದು, ವಿಸ್ತರಿಸಬಹುದು. ಹಾಗಾದರೆ 100ನೇ ಒಂದನ್ನು 10 ಸಮಭಾಗಗಳಾಗಿ ಮಾಡಿದಾಗ ಏನು ಬರುತ್ತೆ ನಮ್ಗೆ? 1000ನೇ ಒಂದು ಭಿನ್ನರಾಶಿ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅದು 1000ನೇ ಒಂದು ಆಗುತ್ತದೆ. ಇಂತಹ 1000 ಭಾಗಗಳು ಒಂದು ಮಾನವನ್ನು ರೂಪಿಸುತ್ತೆ. ಇಲ್ಲಿ ಫುಲ್ ಕ್ಲಿಯರ್ ಆಗಿ ಡಯಾಗ್ರಾಮೆಟಿಕಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. 0ದಿಂದ 1 ಮಾನ ಆಯಿತು. ಈ ಒಂದು ಮಾನವನ್ನು 10 ಭಾಗಗಳಾಗಿ ಮಾಡಿದರು. ಆಗ ಪ್ರತಿ 10 ಭಾಗ ಏನಾಯ್ತು ಇಲ್ಲಿ? 10ನೇ 1, 10ನೇ 2, 10ನೇ 3 ಈ ರೀತಿ ಆಯಿತು. 10ನೇ ಒಂದು ಭಾಗಗಳು 10 ಸೇರಿದರೆ ಏನಾಯ್ತು ಇಲ್ಲಿ? 1 ಮಾನ ಆಯಿತು. ಈಗ ಅವ್ರು ಒಂದು 10ನೇ ಒಂದು ಭಾಗವನ್ನು ಇಲ್ಲಿ ಇನ್ನೂ ಝೂಮ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಇದು 6/10 ಐತಿ. ಇಲ್ಲಿ ಯಾಕೆ 60 ಐತಿ ಅಂದ್ರೆ ಇಲ್ಲಿಂದ ಇಲ್ಲಿ 10, 20, 30, 40, 50, 60. ಸೊ ಇದು 60/100 ಅಂದಂಗೆ ಹೌದಾ? ಯಾಕಂದ್ರೆ ಇಲ್ಲಿ 100 ಭಾಗಗಳಾಗಿದ್ದಾವೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಏನಾಗೈತಿ? 100 ಭಾಗಗಳು. ಇದನ್ನು 100ನೇ ಒಂದಕ್ಕೆ ಪರಿವರ್ತನೆ ಮಾಡಿಕೊಂಡಾಗ ಕೆಳಗೊಂದು 0 ಹಾಕಿ 100 ಮಾಡಿಕೊಂಡ್ರೆ ಮೇಲೆ ಒಂದು 0 ಹಾಕೋಬೇಕಾಗತ್ತೆ. ಇಲ್ಲೂ ಕೆಳಗೆ ಒಂದು 0 ಹಾಕಿದ್ರೆ ಇದು 10ನೇ 7ಕ್ಕೆ 100ನೇ ಒಂದಕ್ಕೆ ಪರಿವರ್ತನೆ ಮಾಡುವಾಗ ಕೆಳಗೊಂದು 0 ಹಾಕಿದರೆ ಇಲ್ಲಿ ಮೇಲೆ ಕೂಡ ಒಂದು 0 ಹಾಕಬೇಕು. ಓಕೆ, ಅವಾಗ ಇದು 100ನೇ 70, ಇದು 100ನೇ 60 ಆಯಿತು. ಸೊ ಪ್ರತಿಯೊಂದು ಭಾಗ ಏನಿಲ್ಲೇ 100ನೇ ಒಂದು ಭಾಗಗಳು ಹೌದಾ? ಅವಾಗ ಈ ಒಂದು ಲೈನ್ ಇಲ್ಲೇನು ಡಾರ್ಕ್ ಲೈನ್ ಐತಲ್ಲ, ಇಲ್ಲಿ 6/10 ಐತಲ್ಲ, ಅದ್ರ ನೆಕ್ಸ್ಟ್ ಏನು ಡಾರ್ಕ್ ಲೈನ್ ಐತಲ್ಲ, ಇಲ್ಲಿ ಈ ಲೈನ್ ಐತಲ್ಲ, ಅದೇ ಈ ಲೈನ್. ಓಕೆ, ಈ ಲೈನ್ ಒಂದು ನಿಮಿಷ. ಇಲ್ಲಿ 10ನೇ 6 ಆದಮೇಲೆ ಒಂದು ಲೈನ್ ಐತಲ್ಲ, ಆ ಲೈನ್ ಇದು. ಅದು ನೆಕ್ಸ್ಟ್ ಇರೋದು ಇದು. ಸೊ ನೆಕ್ಸ್ಟ್ ಇರೋದು ಇದು. ಈ ಥರ ಹಿಂಗೆ ಏನು ಮಾಡ್ಕೊಂಡು ಹೋಗ್ಯಾರ? 100ನೇ ಒಂದನ್ನು ಭಾಗಕರ ತೋರಿಸ್ತಾ ಹೋಗಿದ್ದಾರೆ. ಈ 100ನೇ ಒಂದನ್ನು ಮತ್ತು 10 ಸಮಭಾಗಗಳಾಗಿ ಮಾಡಿ, ಇಲ್ಲಿ 10 ಭಾಗ, ಇಲ್ಲಿ 10 ಭಾಗ, ಇಲ್ಲಿ 10, 10, 10 ಎಷ್ಟಾದವು ಇಲ್ಲಿ? 10, 20, 30, 40, 50, 60, 70, 80, 90, 100. ಅಂದರೆ ಇಷ್ಟು ಭಾಗದಲ್ಲಿ ಮತ್ತೆ 100 ಭಾಗಗಳದಾವಿಲ್ಲಿ. ಹಾಗಂದ್ರೆ ಟೋಟಲ್ ಎಷ್ಟಾಯ್ತು ಇಲ್ಲಿ ಒಂದು ಮಾನದಲ್ಲಿ? 100, 200, 300, 400, 500, 6, 7, 8, 9, 1000. ಅದನ್ನು ಇಲ್ಲಿ ಕೆಳಗೆ ತೋರಿಸಿದ್ದಾರೆ ಇಲ್ಲಿ. ಓಕೆನಾ? ಸೊ ಇದು ಮತ್ತೆ 100ನೇ 66ನ ಮತ್ತೆ ಇಲ್ಲೇನು ಮಾಡ 1000ಕ್ಕೆ ಸೇರಿಸಿದಾಗ 1000 ಇಲ್ಲೊಂದು 0 ಹಾಕಿದ್ದಾರೆ, ಇಲ್ಲೊಂದು 0. ಸೊ 660 ಆಯಿತು, 1000 ಆಯಿತು. ಇಷ್ಟೇ. ಅವಾಗ ಇದು ಪ್ರತಿಯೊಂದು ಏನಾಗೈತಿ? 1000ನೇ ಒಂದು ಭಾಗ. ಇವು 100ನೇ ಒಂದು ಭಾಗಗಳು. ಅದರೊಳಗೆ ಮತ್ತೆ 10 ಭಾಗ ಮಾಡಿ 1000 ಭಾಗ ಆಯಿತು. ಓಕೆ, 1000ನೇ ಒಂದು ಭಾಗ. ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿ 0ಯಿಂದ 1 10 ಭಾಗ ಮಾಡಿದ್ರು ಇಲ್ಲಿ ನಿಮ್ಮ ಸ್ಕೇಲ್ನಾಗ ಐತಲ್ಲ ಅದು. ಮತ್ತು ಇದು ಪ್ರತಿಯೊಂದು 10 ಭಾಗವನ್ನು ಮತ್ತೆ ಇಲ್ಲಿ 100 ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿಕೊಂಡ್ರು. ಮತ್ತಿದೇನಾಯಿತು? 100ನೇ ಒಂದು ಭಾಗ ಆಯಿತು. ಈ 100ನೇ ಒಂದು ಭಾಗದಾಗ ಇದಷ್ಟು ಝೂಮ್ ಮಾಡಿದರು. ಈ 100ನೇ ಒಂದು ಭಾಗನ ಮತ್ತು 10 ಭಾಗನ ಮಾಡ್ಕೊಂಡಾರ ಇಲ್ಲಿ. 10 ಡಿವೈಡ್ ಮಾಡಿದ್ದಾರೆ. ಓಕೆ, ಅವಾಗೇನಾಯ್ತು? ಇಲ್ಲಿ 1000 ಭಾಗಗಳು ಬಂದವು. ಅರ್ಥ ಆಯ್ತಾ? ಸೊ 1061, 1662 ಈ ಥರ ಆಗ್ತಾ ಹೋಯಿತು. ಅಂದರೆ ಇಲ್ಲಿ ಅರ್ಥ, ನಾವು 10,000 ಎಡಕ್ಕೆ ವಿಸ್ತರಿಸಿದಾಗ ಪ್ರತಿ ಹಂತದಲ್ಲೂ ನಮಗೆ ದೊಡ್ಡ ಸ್ಥಾನ ಸಿಗ್ತಾವು. ಅದೇ ಥರ 1001ನೇಯನ್ನು ಇನ್ನೂ ಬಲಕ್ಕೆ ವಿಸ್ತರಿಸಿದಾಗ ಪ್ರತಿ ಹಂತದಲ್ಲೂ ಚಿಕ್ಕ ಸ್ಥಾನ ಬೆಲೆ. ಇಲ್ಲಿ ನಾವು ಇದು 10,000 ಎಡಕ್ಕೆ ಹೋದಂಗೆ 10,000 ಆದಮೇಲೆ ಲಕ್ಷ, 10 ಲಕ್ಷ ಹಿಂಗೆ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ಬೆಲೆ. ಇದನ್ನು ಈ ಕಡೆ ಮಾಡ್ತಾ ಹೋದಂಗೆ ಇನ್ನೇನಾಗ್ತದೆ? ಬೆಲೆ ಚಿಕ್ಕದಾಗ್ತಾ ಹೋಗ್ತೈತಿ. ಹೌದಲ್ವಾ? ಇಲ್ಲಿ ಇದಕ್ಕಿಂತ ಚಿಕ್ಕದಾಗ್ತಾ ಬಂತು ಬೆಲೆ. ಇಷ್ಟೇ. ಅದನ್ನು ಅವರು ಇಲ್ಲಿ ತೋರಿಸಿದ್ದಾರೆ. ಮತ್ತು 10,000 ಒಂದು ಭಾಗವನ್ನು ಮತ್ತೆ 10 ಭಾಗ ಮಾಡಿದರೆ 10,000 ಭಾಗಗಳಾಗ್ತವೆ. ಮತ್ತು ಹಾಗೆ ಏನು ಮಾಡಿದ್ರೆ 1,00,000 ಭಾಗಗಳಾಗ್ತವೆ. ಈ ರೀತಿಯಾಗಿ ಮಾಡ್ತಾ ಹೋದರು. ಈ ಸಂಖ್ಯೆಗಳನ್ನು ಬರೆಯುವ ಈ ವಿಧಾನವನ್ನು ದಶಮಾಂಶ ಪದ್ಧತಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಡೆಸಿಮಲ್ ಸಿಸ್ಟಮ್ ಅಂತ ಕರೀತಾರೆ. ಯಾಕಂದರೆ ಇದು ಸಂಖ್ಯೆ 10ನ್ನು ಆಧರಿಸಿದೆ. 10 ಅದಾವಲ್ಲ, ಇದ್ರಾಗೆಲ್ಲ 10ರಲ್ಲೇ ಗುಣಾಕಾರ ಆಗೈತಿ, 10ರಲ್ಲೇ ಭಾಗ ಆಗೈತಿ. ಓಕೆ, ಸೊ ಇದನ್ನು ಡಿಸೆಮ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ 10 ಎಂದರ್ಥ. ಇದು ಸಂಸ್ಕೃತದಲ್ಲಿ ದಶ ಅಂತ ಕರಿತೀವಿ, ಅದಕ್ಕೆ ದಶಮಾಂಶ. ಇಂಗ್ಲೀಷಲ್ಲಿ ಡೆಸಿ, ಇದು ಲ್ಯಾಟಿನಿಂದ ಬಂದಿರೋದು, ಇದು ಸಂಸ್ಕೃತದಿಂದ ಬಂದಿರೋದು. ಓಕೆ, 10 ಎಂಬುದಕ್ಕೆ ಸಮಾನಾರ್ಥಕವಾಗಿದೆ. 10ಕ್ಕೆ ಇದೇ ರೀತಿಯ ಪದಗಳು ಓಡಿಯಾ, ಕೊಂಕಣಿ, ಮರಾಠಿ, ಗುಜರಾತಿ, ಹಿಂದಿ, ಕಾಶ್ಮೀರಿ, ಬೋಡೋ ಮತ್ತು ಅಸ್ಸಾಮಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಕಂಡುಬರುತ್ತೆ. ಆಯಿತಾ? ಸಂಖ್ಯೆಗಳನ್ನು ಬರೆಯುವ ಇತರೆ ವಿಧಾನಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಅಂತ ಕಲಿಯುತ್ತೀವಿ ಅಂತ ಹೇಳಿದ್ದಾರೆ.
ಇದು ಗೊತ್ತಾಯ್ತಾ? ಈ ರೀತಿ ಹೋಗ್ತಾ ಹೋಗ್ತಾ ನಮ್ಮ ಬೆಲೆ ಚಿಕ್ಕದಾಗ್ತಾ ಹೋಗ್ತೈತಿ, ಈ ಕಡೆ ಹೋದಂಗೆ ಬೆಲೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇಲ್ಲಿ 100 ಹತ್ತುಗಳಿಂದ 1000 ಬರುತ್ತೆ, ಹೌದಲ್ವಾ? ಇಲ್ಲಿ ನೋಡ್ರಿ, 100 ಹತ್ತುಗಳು ಬೇಕು. ಆವಾಗ ಆನ್ಸರ್ ಎಷ್ಟು ಬಂತು? 1000. ಇಲ್ಲಿ 2 0 1 0 3 0 ಆಯಿತು, 1000. ಹಾಗೆ 100 ನೂರುಗಳಿಂದ ಎಷ್ಟು ಬಂತು? 10,000 ಬಂತ. ಇಲ್ಲಿ 2 0 ಇಲ್ಲಿ 2 0 4 0 ಬಂತು. ಅದೇ ಥರ ನಾವು ಮುಂದಿನ ಲೆಕ್ಕ ಎಲ್ಲ ಮಾಡಬೇಕಾಗತ್ತೆ. ಇದೇ ರೀತಿ ಪ್ರಶ್ನೆಗಳನ್ನ ಭಿನ್ನರಾಶಿ ಭಾಗಾಂಶಗಳ ಬಗ್ಗೆ ಕೇಳಬಹುದು. ಯಾವ ರೀತಿ ಕೇಳಬಹುದು ಭಾಗಾಂಶದಲ್ಲಿ ಅಂತಂದ್ರೆ, ಈಗ ಅವ್ರು ಏನು ಮಾಡಿದ್ರು, ಇಷ್ಟೊತ್ತನ ಮೇಲಿಂದು ಇದನ್ನು ಕೇಳಿದ್ರು. ಈಗ ನಾವು ಈ ಕಡೆ ಇದ್ರ ಬಗ್ಗೆ ನೋಡೋಣ ಏನಂತ. ಎಷ್ಟು ಸಾವಿರನೆಯ ಒಂದುಗಳು ಒಂದು ಮಾನವನ್ನು ಮಾಡುತ್ತೆ? ಸಾವಿರನೆಯ ಒಂದುಗಳು ಎಷ್ಟು ಸೇರಿದ್ರೆ ಒಂದು ಮಾನ ಆಗುತ್ತೆ? 1000 ಸೇರಿದ್ರೆ ಆಗ್ತೈತಿ, ಹೌದಾ? ಯಾಕಂದ್ರೆ ನೋಡ್ರಿ, ಇಲ್ಲಿ 3 0 ಇದೊಂದು ಕ್ಯಾನ್ಸಲ್ ಆಯಿತು, ಒಂದು ಉಳಿತು. ಒಂದು ಮಾನ ಆಗಬೇಕು ಅಂದ್ರೆ ಸಾವಿರನೆಯ ಒಂದುಗಳು 1000ಗಳು ಬೇಕು. ಈಗ ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ನಾವು ಒಂದು ಮಾನ ಆಗಬೇಕಂದ್ರೆ 10ನೇ ಒಂದು ಭಾಗ ಎಷ್ಟು ಬೇಕಿಲ್ಲಿ? 1 2 3 4 5 6 7 8 10 ಬೇಕು, ಹೌದಿಲ್ಲ? 10ನೆಯ ಒಂದುಗಳು 10ನ್ನು ನಾವು ಮಾಡಿದ್ರೆ, ಓಕೆ, 10ನೆಯ ಒಂದುಗಳು 10 ಇದ್ರೆ ನಮಗೇನಾಗ್ತದೆ? ಒಂದು ಮಾನ ಬರುತ್ತೆ. ಸೊ ಅದೇ ಥರ ಸಾವಿರನೆಯ ಒಂದುಗಳು 1000 ಇದ್ರೆ ಒಂದು ಬರ್ತೈತಿ, ಓಕೆನಾ? ಸೊ ಇದು ಆನ್ಸರ್ ಎಷ್ಟಾಗುತ್ತೆ? 1000. ಒಂದನೇದಕ್ಕೆ ಆನ್ಸರ್ 1000. ನೆಕ್ಸ್ಟು, ಎಷ್ಟು ಸಾವಿರನೆಯ ಒಂದುಗಳು ಸೇರಿದ್ರೆ 10ನೆಯ ಒಂದನ್ನು ಮಾಡಬಹುದು? 10ನೆಯ ಒಂದು ಉಳಿಬೇಕು. 100 ನೋಡೋಣ ಯಾಕೆ, ಯಾವ ಟೆಕ್ನಿಕ್? ಇಲ್ಲಿ 2 0 ಇಲ್ಲಿ 2 0 ಕಳೆದ್ರೆ ಮೇಲೆ ಒಂದು ಉಳಿತಾಂಶದಲ್ಲಿ ಕೆಳಗಡೆ 10 ಉಳಿತು. 10ನೇ ಒಂದು ಸೇರ್ತಾ ಸಾವಿರನೆಯ ಒಂದುಗಳು ಎಷ್ಟು ಬೇಕು? 100. ಇದು ನೋಡೋಣ, ಇಲ್ಲಿ ಸಾವಿರನೆಯ ಒಂದುಗಳು ಎಷ್ಟು ಸೇರಿದ್ರೆ ನಮ್ಗೆ 10ನೇ ಒಂದು ಸಿಗ್ತೈತಿ. 10 ಗುಣಿಸ್ಬೇಕು ಮತ್ತು 10 ಗುಣಿಸ್ಬೇಕು. ಎಷ್ಟು ಸಲ ನಾವು 10 ಗುಣಿಸಿದ್ವಿ? ಇಲ್ಲಿ 1 ಸಲ 2 ಸಲ. ಸೊ 10 × 10 ಎಷ್ಟು? 100. ಓಕೆ, ಸೊ ಅದಕ್ಕೆ ನಮ್ಗೆ ಆನ್ಸರ್ ಇಲ್ಲಿ ಎಷ್ಟು? 100. ಸಾವಿರನೆಯ ಒಂದು ಎಷ್ಟು ಬೇಕು? 100 ಬೇಕು. ಸಾವಿರನೆಯ ಒಂದಕ್ಕೆ 10 × 10 100ಲೆ ಗುಣಿಸಿದಾಗ ನಮ್ಗೆ 10ನೆಯ ಒಂದು ಸಿಗುತ್ತೆ. ಸೊ ಎಷ್ಟು ಬೇಕಿಲ್ಲಿ? 100 ಬೇಕಾಗುತ್ತೆ. ಇದು 100. ನೆಕ್ಸ್ಟು, ಎಷ್ಟು ಸಾವಿರನೆಯ ಒಂದುಗಳು 100ನೆಯ ಒಂದನ್ನು ಮಾಡುತ್ತವೆ? ಸಾವಿರನೆಯ ಒಂದುಗಳು 100ನೆಯ ಒಂದು, ಇದನ್ನು ನೋಡಿ ಹೇಳೋಣ. ಈಗ ಇಲ್ಲಿ ನೋಡಿರಿ, ಸಾವಿರನೆಯ ಒಂದುಗಳು ಎಷ್ಟು ಸೇರಿದ್ರೆ ನಮ್ಗೆ 100ನೆಯ ಒಂದು, ಇದನ್ನು ಎಷ್ಟಲೇ ಗುಣಿಸ್ಬೇಕು ನಾನೀಗ? 10 ಈ ಕಡೆ ಹೋದಂಗೆ 10 ಒಂದು ಸಲ ಗುಣಿಸ್ತೀವ. ಸೊ ಅದಕ್ಕೆ ಆನ್ಸರ್ ಏನು ಬರ್ತೈತಿಲ್ಲ ಅಂದ್ರೆ, ಸಾವಿರನೆಯ ಒಂದುಗಳು ಎಷ್ಟು ಬೇಕು ನಮ್ಗೆ? 10 ಬೇಕು. 10 ಬಂದಾಗ ಏನಾಗ್ತೈತಿ? 1 0 1 0 ಕ್ಯಾನ್ಸಲ್ ಆದರೆ ಮೇಲೆ 1 ಕೆಳಗಡೆ 100 ಬಂತ. ಇಲ್ಲಿ 100ನೆಯ ಒಂದು ಈ ರೀತಿನಾದರೂ ಮಾಡ್ಕೋಬೋದು. ಎಷ್ಟು 10ನೆಯ ಒಂದುಗಳು 10ನ್ನು ಮಾಡುತ್ತೆ? 10ನೆಯ ಒಂದು ಎಷ್ಟು ಸೇರಿದ್ರೆ ನಮ್ಗೆ ಆನ್ಸರ್ 10 ಬರ್ತೈತೆ. ಇದನ್ನು ಇದ್ರಲ್ಲಿ ನೋಡೋಣ. 10ನೆಯ ಒಂದು ಎಷ್ಟು ಸೇರಿದ್ರೆ ನಮಗೆ 10 ಬರುತ್ತೆ? 10 ಎಷ್ಟು ಸಲ ಗುಣಿಸ್ತೀವಿ? 2 ಸತ ಗುಣಿಸ್ತೀವಿ. 10 ಎಷ್ಟು? 100. ನೋಡಿ, 1 0 1 0 ಕ್ಯಾನ್ಸಲ್ ಆಯಿತು. 10 1 10 ಉಳಿತಾ? ಇಷ್ಟೇ. ಎಷ್ಟು 100ನೆಯ ಒಂದು ಎಷ್ಟು ಸಲ ಗುಣಿಸ್ತೀರಿ? ಇಲ್ಲಿ 100 ಸಲ. 10ನೆಯ ಒಂದು ಎಷ್ಟು ಬೇಕು? 100 ಬೇಕಾಗುತ್ತೆ. 100 ಬಂದಾಗ 10 ನಮಗೆ ಸಿಗುತ್ತೆ. ಎಷ್ಟು 100ನೆಯ ಒಂದುಗಳು 10ನ್ನು ಮಾಡುತ್ತವೆ? 100ನೆಯ ಒಂದು ಎಷ್ಟು ಸೇರಿದ್ರೆ ನಮಗೆ 10ನೆಯ ಒಂದು ಆಗುತ್ತೆ? 10 ಆಗುತ್ತೆ. 10 ಆಗುತ್ತಾ? ಈಗ ಇಲ್ಲಿ ನೋಡೋಣ, 100ನೆಯ ಒಂದು ಎಷ್ಟು ಬೇಕು ನಮಗಿಲ್ಲಿ? 10 10 10 ಎಷ್ಟು ಬೇಕಿಲ್ಲಿ? 10 100 100 ಎಷ್ಟಾಗುತ್ತೆ? 1000. ಸೊ ಇಲ್ಲಿ 1000 ಬರ್ಕೊಳ್ಳೋಣ. ಓಕೆ, ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆದರೆ 10 ಉಳಿತು. 10 1 10. ಸೊ ಎಷ್ಟು ಬೇಕಿಲ್ಲಿ? 1000 ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು, ಇದೇ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ರಚಿಸಿ ಅವುಗಳಿಗೆ ಉತ್ತರಿಸಿ. ನೀವು ಸ್ವಂತವಾಗಿ ಎಷ್ಟು ಬೇಕಷ್ಟಾದರೂ ಕ್ವಶನ್ನ ರಚಿಸ್ಕೋಬೋದು. ಒಂದನ್ನು ನಾನು ಹೇಳ್ತೀನಿ. ಎಷ್ಟು 100ನೆಯ ಒಂದುಗಳು ಏನು ಮಾಡುತ್ತೆ? ಒಂದನ್ನು ಮಾಡುತ್ತೆ. ಒಂದು ಅಂತ ಎಷ್ಟು 100ನೆಯ ಒಂದುಗಳು 10ನೆಯ ಒಂದನ್ನು ಮಾಡುತ್ತೆ? ಕ್ವಶನ್ ಇರ್ಬೋದಾ? ಇಲ್ಲ. ಸೊ ಎಷ್ಟು 100ನೆಯ ಒಂದುಗಳು 10ನೆಯ ಒಂದನ್ನು ಮಾಡುತ್ತೆ? ಸೊ ಆನ್ಸರ್ ಏನಿಲ್ಲಿ? 1 ಸಲ 10 ಮಾಡಿದ್ರೆಲ್ಲ 10 ಬೇಕಾಗುತ್ತೆ.
ಓಕೆನಾ. ಸೊ ಇಲ್ಲಿ ಎಷ್ಟು ನೂರನೆಯ ಒಂದುಗಳು, ನಮಗಿಲ್ಲಿ ಏನು ಆನ್ಸರ್ ಕೊಡಬೇಕು, 10ನೇ 1. ಸೊ 10 ಸೇರಿದ್ರೆ ಹೌದಾ, ಮೇಲಿಂದ 1 ಕೆಳಗೆ 10. ಸೊ ಏನಾಗ್ತೈತಿ, ಎಷ್ಟು ನೂರನೆಯ ಒಂದುಗಳು 10ನೇ 1 ಮಾಡುತ್ತೇವೆ ಅಂತಂದ್ರೆ ಆನ್ಸರ್ 10 ಅಂತ ಹೇಳಿ ಆನ್ಸರ್. ಓಕೆನಾ. ಸೊ ಇವತ್ತಿನ ಟಾಪಿಕ್ ಇಲ್ಲಿಗೆ ಮುಗೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಟಾಪಿಕ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.